ಕಿಶೋರ ಭಾರತದ 3ನೇ ಅಧ್ಯಾಯ ವಿದ್ಯೆ ಕಲಿಕೆಗೆ ಮೇಲಾರು ಕೀಳಾರು. ಇದರ 2ನೇ ಉಪ ಅಧ್ಯಾಯ ಏಕಲಕ್ಷ್ಯದ ಏಕಲವ್ಯ. ದ್ರೋಣರ ಖ್ಯಾತಿ ದೇಶ ವಿದೇಶಗಳಲ್ಲಿ ಹರಡಿತು. ಅನೇಕ ರಾಜಕುಮಾರರು ದ್ರೋಣರಲ್ಲಿ ವಿದ್ಯೆ ಕಲಿಯುವ ಅಪೇಕ್ಷೆಯಿಂದ ಬಂದರು. ಆದರೆ ದ್ರೋಣರ ಸಮಯ ಎಲ್ಲ ಪಾಂಡವ ಕೌರವರ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡೋದರಲ್ಲೇ ಹೋಗ್ತಾ ಇತ್ತು. ಹೀಗಾಗಿ ಅನೇಕರು ದ್ರೋಣರಿಂದ ವಿದ್ಯಾಪೇಕ್ಷೆಗಳಾಗಿ ಬಂದು ತಮ್ಮ ಆಸೆ ಕೈಗೂಡದೆ ನಿರಾಶರಾಗಿ ಹಿಂತಿರುಗಿದರು. ಅಂಥವರಲ್ಲಿ ಏಕಲವ್ಯ ಕೂಡ ಒಬ್ಬ. ಏಕಲವ್ಯ ಹಿರಣ್ಯಧನು ಎಂಬ ಬೇಡರಾಜನ ಮಗ. ದ್ರೋಣರು ಅವನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡದೆ ಹೋದರೂ ಕೂಡ ಆತ ಮಾತ್ರ ದ್ರೋಣರೇ ತನ್ನ ಗುರುಗಳು ಅಂತ ಭಾವನೆ ಮಾಡಿದ. ಅರಣ್ಯಕ್ಕೆ ಹಿಂತಿರುಗಿ ಹೋಗಿ ಮಣ್ಣಿನಲ್ಲಿ ದ್ರೋಣರ ಪ್ರತಿಮೆಯೊಂದನ್ನು ಮಾಡಿದ. ಆ ವಿಗ್ರಹವನ್ನೇ ಗುರು ಅಂತ ಭಾವಿಸಿ ಪ್ರತಿದಿನ ಹಣ್ಣು ಹೂವುಗಳನ್ನಿಟ್ಟು ಪೂಜೆ ಮಾಡ್ತಿದ್ದ. ಹಗಲಿರುಳು ಒಂದೇ ಸಮನೆ ಧನುರ್ವಿದ್ಯಾಭ್ಯಾಸಕ್ಕೆ ತೊಡಗಿದ. ಮನಸ್ಸಿನ ಏಕಾಗ್ರತೆ, ಅಪರಿಮಿತ ಶ್ರದ್ಧೆ, ಬಿಲ್ಲುವದ್ದೆಯಲ್ಲಿದ್ದಂಥ ಆಸಕ್ತಿ, ಸತತ ಪರಿಶ್ರಮ ಇವೆಲ್ಲವುಗಳಿಂದ ಏಕಲವ್ಯ ಅತ್ಯುತ್ತಮ ಬಿಲ್ಲುಗಾರನಾಗ್ಬಿಟ್ಟ. ಒಮ್ಮೆ ಅವನು ಏಕಾಗ್ರಚಿತ್ತದಿಂದ ಒಂದು ಗುರಿ ಕಡೆಗೆ ಬಾಣಪ್ರಯೋಗ ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ನಾಯಿ ಒಂದು ಬೊಗಳಿತು. ತನ್ನ ಏಕಾಗ್ರತೆಗೆ ಭಂಗ ಉಂಟು ಮಾಡಿದ ನಾಯಿ ಮೇಲೆ ಅವನ ಕೋಪ ಬಂತು. ತನ್ನ ಬಿಲ್ಲಿಗೆ ಒಮ್ಮೆಗೆ 7 ಬಾಣಗಳನ್ನು ಹೂಡಿದ. ನಾಯಿ ಕಡೆಗೆ ತಿರುಗಿ ಕೂಡ ನೋಡದೇನೆ ಅದು ಕೇವಲ ಬೊಗಳಿದ ಶಬ್ದವನ್ನು ಅನುಸರಿಸಿ ಬಾಣಪ್ರಯೋಗ ಮಾಡಿದ. 7 ಬಾಣಗಳು ನೇರವಾಗಿ ಬಂದು ನಾಯಿ ಬಾಯಲ್ಲಿ ತುಂಬಿಕೊಂಡು ನಾಯಿ ಬೊಗಳಲಾರದೆ ಗಾಬರಿಗೊಂಡು ತಾನು ಹೊರಟು ಬಂದಿದ್ದ ಸ್ಥಳಕ್ಕೆ ಓಡಿ ಬಂತು. ಆ ನಾಯಿ ಕೌರವ ಪಾಂಡವರದು. ಅಂದವರು ಬೇಟೆಗೆ ಅಂತ ಅರಣ್ಯಕ್ಕೆ ಬಂದಿದ್ರು. ರಾಜಕುಮಾರರು ಅರಣ್ಯದಲ್ಲಿ ಓಡಾಡ್ತಿದ್ದಾಗ ಈ ನಾಯಿ ಪ್ರಾಣಿಗಳನ್ನ ಅರಸ್ಕೊಂಡು ಏಕಲವ್ಯನಿದ್ದೆಡೆಗೆ ಬಂದಿತ್ತು. ಅವನಿಂದ ಪೆಟ್ಟು ತಿಂದು ಮತ್ತೆ ವಾಪಸ್ ಬಂದಿತ್ತು. ಈ ನಾಯಿಯ ಬಾಯಲ್ಲಿದ್ದಂಥ ಬಾಣಗಳನ್ನು ಕಂಡ ರಾಜಕುಮಾರರಿಗೆ ಆಶ್ಚರ್ಯವೋ ಆಶ್ಚರ್ಯ. 7 ಬಾಣಗಳನ್ನು ಒಟ್ಟಿಗೆ ಪ್ರಯೋಗ ಮಾಡಿದಂಥ ಬಿಲ್ಲುಗಾರ ಅವನ ಪ್ರಾವೀಣ್ಯತೆಯನ್ನು ಕಂಡು ಬೆರಗಾದರು. ಈ ಬಾಣಗಳು ನಾಯಿ ಬಾಯಿ ಒಳಗೆ ತುಂಬಿಕೊಂಡಿದ್ದು ಹೊರತಾಗಿ ಒಂದಿಷ್ಟು ಗಾಯ ಮಾಡಿರಲಿಲ್ಲ. ಈ ಅಮೋಘ ಕುಶಲತೆಯನ್ನು ಕಂಡು ದಿಗ್ಭ್ರಾಂತರಾಗಿ ಆ ಬಿಲ್ಲುಗಾರ ನೋಡಬೇಕು ಅನ್ನೋ ತವಕದಿಂದ ನಾಯಿ ಹಿಂದೆ ಹೋದರು. ಅಸ್ತವ್ಯಸ್ತವಾಗಿ ಬಟ್ಟೆಯನ್ನುಟ್ಟಂಥ ಕೆದರಿದ ತಲೆ ಕೂದಲೆ, ಕಪ್ಪಗಿನ ಮೈ ಅಂಥ ಯುವಕನೊಬ್ಬ ಧನುರ್ವಿದ್ಯಾಭ್ಯಾಸ ಮಾಡುತ್ತಿದ್ದುದನ್ನು ಅವ್ರು ಕಂಡರು. ಆ ಯುವಕ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆಯುವ, ಧನಸ್ಸಿಗೆ ಹೂಡುವ ಕ್ರಿಯೆಗಳು ಕಣ್ಣಿಗೆ ಕಾಣಿಸದಷ್ಟು ವೇಗವಾಗಿದ್ದು. ಅವನು ಬಿಟ್ಟು ಬಾಣ ಇಟ್ಟು ಗುರಿಯನ್ನು ತಪ್ಪದೇ ಮುಟ್ಟುತ್ತಾ ಇತ್ತು. ಇದನ್ನು ಕಂಡು ಅರ್ಜುನನಿಗಂತೂ ನಾಚಿಕೆಯಿಂದ ತಲೆ ತಗ್ಗಿಸುವಂಗಾಯ್ತು. ರಾಜಕುಮಾರರು ಏಕಲವ್ಯನನ್ನು ಕುರಿತು, ಅಯ್ಯ ನೀನು ಯಾರಪ್ಪ, ನಿನಗೆ ಪ್ರಚಂಡ ವಿದ್ಯೆಯನ್ನು ಕಲಿಸಿದವರು ಯಾರು ಅಂತ ಕೇಳಿದರು. ಆಗ ಏಕಲವ್ಯ, ನಾನು ಹಿರಣ್ಯಧನು ಎಂಬ ಬೇಡರಾಜನ ಮಗ, ನನ್ನ ಹೆಸರು ಏಕಲವ್ಯ, ಅದೋ ಅಲ್ಲಿದ್ದಾರಲ್ಲ ಪೂಜ್ಯ ದ್ರೋಣಾಚಾರ್ಯ ನನ್ನ ಗುರುಗಳು ಅಂತ ಹೇಳಿ ಆ ಮಣ್ಣಿನ ಮೂರ್ತಿಯನ್ನು ತೋರಿಸಿದ. ಅವನ ಸಾಮರ್ಥ್ಯವನ್ನು ಹೊಗಳಿಕೊಂಡು ರಾಜಕುಮಾರರು ಅರಮನೆಗೆ ಹಿಂತಿರುಗಿದರು. ಅಂದು ರಾತ್ರಿ ದ್ರೋಣಾಚಾರ್ಯರು ವಿಶ್ರಾಮ ತೆಗೆದುಕೊಳ್ಳುವಾಗ ಅರ್ಜುನ ಅವರ ಬಳಿಗೆ ಬಂದ. ಗುರುಗಳೇ, ನಾನು ಅದ್ವಿತೀಯ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿದ್ರಲ್ವೇ ಅಂತ ಕೇಳಿದ. ಗುರುಗಳು ಹೌದು ಮಗು ಅಂದರು. ಹಾಗಾದರೆ ಬೇಡರಾಜನ ಮಗ ಏಕಲವ್ಯ ನನಗಿಂತ ಉತ್ತಮ ಬಿಲ್ಲುಗಾರನಾಗಿದ್ದಾನಲ್ಲ, ಅವನು ನಿಮ್ಮನ್ನೇ ತನ್ನ ಗುರುಗಳು ಅಂತ ತಿಳಿಸಿದನಲ್ಲ ಎಂದು ಆತಂಕದಿಂದ ಕೇಳಿದ. ದ್ರೋಣರಿಗೆ ಏಕಲವ್ಯ ಯಾರೆಂಬುದೇ ಗೊತ್ತಿಲ್ಲ. ಅವರು ಅರ್ಜುನನನ್ನು ವಿವರವಾಗಿ ಪ್ರಶ್ನೆ ಮಾಡಿದಾಗ ಅವನು ಒಂದು ಮಧ್ಯಾಹ್ನ ನಡೆದ ಘಟನೆಯನ್ನು ತಿಳಿಸಿದ. ದ್ರೋಣರು ಒಂದು ಕ್ಷಣ ಯೋಚನೆ ಮಾಡಿದರು. ನಡೆ, ಆ ಏಕಲವ್ಯನ ನೋಡ್ಕೊಂಬರೋಣ ಅಂದರು. ಇಬ್ಬರು ಅರಣ್ಯಕ್ಕೆ ಹೋಗಿ ಏಕಲವ್ಯನನ್ನು ಕಂಡರು. ತನ್ನ ಆರಾಧ್ಯ ದೇವರಾದ ದ್ರೋಣರೇ ಪ್ರತ್ಯಕ್ಷವಾಗಿ ಬಂದದ್ದನ್ನು ಕಂಡು ಏಕಲವ್ಯ ಆನಂದದಿಂದ ಮೈಮರೆತು ಹೋದ. ಮಾತೇ ಬರಲಿಲ್ಲ. ಆನಂದಾಶ್ರಗಳು ತುಂಬಿಕೊಂಡು ಕಣ್ಣು ಮಂಜಾಯಿತು. ಹಾಗೆ ಓಡಿ ಬಂದು ದ್ರೋಣರ ಕಾಲಿಗೆ ಅಡ್ಡ ಬಿದ್ದ. ಅವರನ್ನು ಕರೆದುಕೊಂಡು ಹೋಗಿ ಆಸನ ಕೊಟ್ಟು ಕೂಡಿಸಿದ. ಹಣ್ಣು ಹಂಪಲುಗಳನ್ನು ಸಮರ್ಪಿಸಿದ. ವಿನಯ ಭಾವದಿಂದ ಪಕ್ಕದಲ್ಲೇ ಕೈಕಟ್ಟಿ ನಿಂತುಕೊಂಡ. ಏಕಲವ್ಯ ತನಗೆ ತೋರಿದಂಥ ಭಕ್ತಿಯನ್ನು ಕಂಡು ದ್ರೋಣಾಚಾರ್ಯರ ಹೃದಯ ಭಾರ ಆಯಿತು. ಅವನ ಬಳಿ ಏನೋ ಕೇಳಬೇಕೆಂದು ಬಂದಿದ್ದವರು ಹೇಗೆ ಕೇಳೋದು ಅನ್ನೋ ಧರ್ಮ ಸಂಕಟಕ್ಕೆ ಉರಿಯಾದರು.
ಆದರೂ ತಾವು ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕಷ್ಟೇ. ಏಕಲವ್ಯ, ನೀನು ನನ್ನನ್ನು ಗುರುವಾಗಿ ಭಾವಿಸಿದ್ದೀಯಪ್ಪ ಅಂತ ಕೇಳಿದರು. ಹೌದು ಗುರುವರ್ಯ, ನಿಸ್ಸಂದೇಹವಾಗಿ ನೀವೇ ನನ್ನ ಗುರುಗಳು ಅಂದ. ಹಾಗಾದ್ರೆ ನನ್ನ ಗುರುದಕ್ಷಿಣೆ ಎಲ್ಲಿ ಕೊಟ್ಟಿಯಪ್ಪ ಅಂತ ದ್ರೋಣರು ಕೇಳಿದರು. ನಿಮಗೇನು ಬೇಕು ಅಪ್ಪಣೆ ಮಾಡಿ ಗುರುವರ್ಯ, ನನ್ನ ಪ್ರಾಣ ಕೇಳಿದ್ರು ಕೊಡ್ತೇನೆ ಅಂದ. ಏಕಲವ್ಯನ ಉತ್ತರದಿಂದ ದ್ರೋಣರ ಮನಸ್ಸಿಗೆ ಅಪಾರವಾದ ವೇದನೆ ಆಯಿತು. ಅಯ್ಯೋ, ಇಂಥ ಸರಳ ಮನಸ್ಸಿನ ಬಾಲಕನಿಗೆ ಅನ್ಯಾಯ ಮಾಡಬೇಕಾ ನಾನು ಅಂತ ಮಮ್ಮಲ ಮರಗಿದ್ರು. ಅದ್ರ ಉಪಾಯ ಇಲ್ಲ. ಮನಸ್ಸನ್ನು ಬಿಗಿ ಹಿಡಿದು, ನೀನು ಬಲಗೈ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕೊಡು ಏಕಲವ್ಯ ಅಂದರು. ದ್ರೋಣರ ಮಾತುಗಳನ್ನು ಕೇಳಿ ಅರ್ಜುನನೇ ಬೆಚ್ಚಿಬಿದ್ದ. ಅಯ್ಯೋ, ಗುರುಗಳಿದೇನು ಮಾಡಿಬಿಟ್ರು ಅಂತ ಒಂದು ಕ್ಷಣ ದುಃಖಗೊಂಡ. ಆದರೆ ಏಕಲವ್ಯ ಮಾತ್ರ ವಿಚಲಿತನಾಗಲೇ ಇಲ್ಲ. ನಗನಗ್ತಾನೆ ಅಪ್ಪಣೆ ಗುರುದೇವ ಎಂದು ಹೇಳಿ ಸೊಂಟದಲ್ಲಿದ್ದಂಥ ಕಠಾರಿಯನ್ನು ಹೊರಗೆ ತೆಗೆದ. ಅದರಿಂದ ತನ್ನ ಬಲಗೈ ಹೆಬ್ಬೆರಳನ್ನು ಕಚಕ್ಕನೆ ಕತ್ತರಿಸಿ ದ್ರೋಣರಿಗೆ ಅರ್ಪಿಸಿಬಿಟ್ಟ. ಉಕ್ಕಿ ಬಂದಂಥ ಕಣ್ಣೀರನ್ನು ತಡ್ಕೊಳ್ತಾ ದ್ರೋಣರು ಏಕಲವ್ಯನನ್ನು ಅಪ್ಪಿಕೊಂಡ್ರು. ಏಕಲವ್ಯ ಎಲ್ಲ ವಿಷಯಗಳಲ್ಲೂ ಅದ್ವಿತೀಯನಾದಂಥವನು. ಹೀಗೆ ಬಲಗೈ ಹೆಬ್ಬೆರಳನ್ನು ಕಳೆದುಕೊಂಡ ಮೇಲೆ ಏಕಲವ್ಯ ಬಾಣ ಬಿಡುವ ಬಿರುಸು ಮೊದಲಿನಷ್ಟು ಇರಲಿಲ್ಲ. ಮುಂಚಿನ ತೀಕ್ಷ್ಣತೆ, ವೇಗ ಕಮ್ಮಿಯಾದು. ಅರ್ಜುನನನ್ನು ಅದ್ವಿತೀಯ ಬಿಲ್ಲುಗಾರನಾಗಿ ಮಾಡ್ತೇನೆ ಎಂಬ ದ್ರೋಣರ ಮಾತು ಉಳ್ಕೊಂಡಿತು.